ನಮ್ಮ ಜನರಲ್ಲಿ ಒಂದು ಮಾತು ನೆನಪು ಬರ್ತದೆ. ಹಂಸಯೋಗಿ ವಚನ ಅಂತ ನಾನೇ ಬರೆದಿದ್ದೀನಿ. ಅದರಲ್ಲಿ ಒಂದು ಮಾತು ಹೇಳ್ತೀನಿ ನಾನು. ಸಂಪ್ರದಾಯಕ್ಕಿಂತ ಸತ್ಯ ಶ್ರೇಷ್ಠ, ಸತ್ಯಕ್ಕಿಂತ ಆಚರಣೆ ಶ್ರೇಷ್ಠ, ಆಚರಣೆಗಿಂತ ಕಲ್ಯಾಣ ಕಾರ್ಯ ಶ್ರೇಷ್ಠ, ಕಲ್ಯಾಣ ಕಾರ್ಯಕ್ಕಿಂತ ತನ್ನ ತಾನರಿವುದು ಶ್ರೇಷ್ಠ, ತನ್ನ ತಾನರಿವುದಕ್ಕಿಂತ ಶರಣರ ಸಂಘವೇ ಶ್ರೇಷ್ಠ. ಇವೆಲ್ಲ ಶ್ರೇಷ್ಠತೆಗಳಿಗಿಂತ ಶ್ರೀ ಗುರು ಬಸವ ಚೇತನವನ್ನು ಅರಿಯುವುದೇ ಶ್ರೇಷ್ಠ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ನಾವು ಬಸವ ತತ್ವಕ್ಕೆ, ಬಸವ ಧರ್ಮಕ್ಕೆ ಬಂದು ನಿಂತರೆ ನಮ್ಮಲ್ಲಿರುವಂತಹ ಅಜ್ಞಾನ, ನಮ್ಮಲ್ಲಿರುವಂಥ ಆಸೆ ಆಕಾಂಕ್ಷೆಗಳು, ನಮ್ಮಲ್ಲಿರುವಂಥ ಭೌತಿಕ ವಸ್ತುಗಳ ಸಂಪಾದನೆಗಾಗಿ ಅಪಹರಿಸ್ತಕ್ಕಂಥ ತನ, ಇವೆಲ್ಲವೂ ನಾಶ ಆಗಲಿಕ್ಕೆ ಸಾಧ್ಯತೆ ಇದೆ. ನಾವು ಇವತ್ತು ಭೌತಿಕ ವಸ್ತುಗಳನ್ನು ಪಡೀಲಿಕ್ಕಾಗಿ ಗುಡಿಗುಂಡಾರುಗಳನ್ನಲ್ದೇ, ಹಲವು ರೀತಿಯ ಆಚರಣೆಗಳನ್ನು ಮಾಡೋದಲ್ಲದೆ ಜ್ಯೋತಿಷ್ಯವನ್ನು ಕೇಳ್ತಕ್ಕಂಥದ್ದು, ಇವೆಲ್ಲವೂ ಕಾರಣ ನಮ್ಮ ಭೌತಿಕ ವಸ್ತುಗಳ ಸಂಪಾದನೆಗಾಗಿ ಅಪಹರಿಸ್ತಕ್ಕಂಥ ಮನಸ್ಸು. ಶರಣರು ಇದನ್ನು ಪೂರ್ಣ ಹೊಡೆದಾಕಿ ಅವರು ಸತ್ಯವನ್ನು ಹಿಡಿಬೇಕು ಅಂತ ಹೇಳ್ತಾರೆ. ಯಾವುದು ಸತ್ಯ ಇದೆ ಆ ಸತ್ಯವನ್ನು ಹಿಡಿದು ಹೋರಾಟ ಮಾಡಬೇಕು. ಕೇವಲ ಲೌಕಿಕವಾದ ವಿಷಯವಾಸನೆಗಳಿಗೆ ಈಡಾಗಬಾರದು ಅಂತ ಮಾತನ್ನು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈ ದಿಶೆಯೊಳಗೆ ಬಸವಣ್ಣವರು ನಮ್ಮ ಇಷ್ಟಲಿಂಗ ತತ್ವದೊಳಗೆ ಹಲವಾರು ರೀತಿಯ ನಿಯಮಗಳನ್ನು, ಪಾಲನೆಗಳನ್ನು ಅವರು ಕೊಟ್ಟಿದ್ದಾರೆ. ಇವತ್ತೇನಾಗಿದೆ ಅಂತ ಕೇಳಿದ್ರೆ, ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾ ಅದು ಅನ್ಯ ಧರ್ಮೀಯರಿಗೆ ಸಂಬಂಧ ಇರಬಹುದು, ಆದರೆ ಇಷ್ಟಲಿಂಗಧಾರಿಗಳಾದಂಥವರಿಗೆ ನಮಗೆ ಅನ್ಯ ಧರ್ಮದ ಆಚರಣೆಗಳು ನಮಗೆ ಸಲ್ಲ. ಇವತ್ತು ನಾವು ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಾಯಿದ್ದೀವಿ. ಆ ಯಾವ ಹಬ್ಬ ಹರಿದಿನಗಳು ನಮ್ಮ ಶರಣರಿಗೆ ಸಮ್ಮತವಲ್ಲ. ಬರೀ ಶರಣರು ಅಂದ ಕೂಡಲೇ ಕೇವಲ ಲಿಂಗಾಯತನ ಶಬ್ದ ಅಲ್ಲದು. ಶರಣರು ಅಂತಂದರೆ ಎಲ್ಲ ಜನಾಂಗದವರು ಶರಣದ ಬಸವಾದಿ ಪ್ರಮತರ ತತ್ವಗಳಿಗೆ ಮನಗೊಟ್ಟು ಓಗೊಟ್ಟು ಬಂದವರು ಏನಿದ್ದಾರೆ ಅವರೆಲ್ಲರೂ ಕೂಡ ವಚನಗಳ ಸಾಹಿತ್ಯದಲ್ಲಿ ಇದೇ ಮಾತನ್ನು ಪ್ರತಿಪಾದನೆ ಮಾಡ್ತಾರೆ. ಎಲ್ಲ ಜನಾಂಗದವರು ಪ್ರತಿಯೊಂದು ಮಾತನ್ನು ಕೂಡ ನೀವು ಹಡಪದ ಅಪ್ಪಣ್ಣನ ತೊಗೊಳ್ರಿ, ಮಡಿವಾಳ ಮಾಚುಯ್ಯನ ತೊಗೊಳ್ರಿ, ಶರಣ ಹರಳಯ್ಯನ ತೊಗೊಳ್ರಿ, ಎಷ್ಟು ಜನ ನೀವು ಕಸ ಹೊಡೆಯೋದ್ರಿಂದ ಹಿಡಿದು ಎಲ್ಲ ಜನಾಂಗದವರು ಕೂಡ ಶರಣ ತತ್ವವನ್ನು ಒಪ್ಪಿದ್ರು. ಬರೀ ಒಪ್ಕೊಳ್ಳೋದಲ್ಲ, ಒಪ್ಪಿಕೊಂಡ್ರು. ಅಂದರೆ ಇಷ್ಟಲಿಂಗ ಧಾರಣವನ್ನು ಮಾಡಿಕೊಂಡು ಶರಣ ತತ್ವದ ಪ್ರತಿಪಾದನೆಯನ್ನು ಮಾಡ್ತಾ ಅವರು ಹೋಗ್ತಾರೆ. ಈ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಇಷ್ಟಲಿಂಗ ತತ್ವದ ಬಗ್ಗೆ ಕುರಿತು ಹೇಳ್ತಾರೆ ಬಸವಣ್ಣವರು. ಬಹಳ ಮಾರ್ಮಿಕವಾದ ಮಾತು. ದೇವರನ್ನು ನಾವೇ ಯಾಕೆ ಪೂಜೆ ಮಾಡಬೇಕು? ನಾವೇ ಸ್ವತಃ ಆತನ ಸೇವೆ ಮಾಡಬೇಕು. ತಂದೆ ತಾಯಿಗಳ ಸೇವೆಯನ್ನು ಮಾಡೋದಕ್ಕೆ ಆಳುಗಳನ್ನು ಹಚ್ಚೋದಲ್ಲ, ಸ್ವತಃ ಮಗನೇ ಮಾಡಿದರೆ ಅದೆಷ್ಟು ಶ್ರೇಯಸ್ಸಿರುತ್ತೋ ಹಾಗೆಯೇ ನನ್ನ ದೇವನನ್ನು ನಾನೇ ಭಕ್ತನಾಗಿ ನಾನೇ ಆತನನ್ನು ಪೂಜೆ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕೇ ವಿನಃ ಮಧ್ಯವರ್ತಿಯ ಪೂಜಾರಿಯ ಮೂಲಕ ನಾವು ಅದನ್ನು ಕಾರ್ಯವನ್ನು ಸಾಧಿಸಬಾರ್ದು ಅನ್ನೋದು ಚರಣ ತತ್ವದಲ್ಲಿ. ಅದು ಬಸವಣ್ಣವರು ಒಂದು ಮಾತನ್ನು ಭಾಳ ಚಂದ ಹೇಳ್ತಾರೆ. ತನ್ನ ರತಿ ಸುಖವ ತಾನುಂಬ ಊಟವನ್ನು ಬೇರೊಬ್ಬರ ಕೈಯಿಂದ ಮಾಡಿಸಬಹುದೇ? ಪ್ರಶ್ನೆ ಮಾಡ್ತಾರೆ ಅವ್ರನ್ನೇ. ಇಡೀ ಜಗತ್ತಿನೊಳಗೆ ಪೂರ್ಣ ವಚನ ಅದನ್ನು ಅರ್ಥ ಮಾಡಿದರೆ, ತನ್ನ ರತಿ ಸುಖವ ತಾನುಂಬ ಊಟವನ್ನು ಬೇರೆ ಮತ್ತೊಬ್ಬರಿಂದ ಮಾಡಿಸಬಹುದೇ? ಅದು ಕೇಳಿದರೆ ಮಾಡಿಸಲಾಗದು ಅಂತ ನಮ್ಮಿಂದ ಉತ್ತರ ಬಂದೇ ಬರ್ತದೆ. ಹಾಗೆಯೇ ತನ್ನ ಇಷ್ಟಲಿಂಗಕ್ಕೆ, ತನ್ನ ಲಿಂಗಕ್ಕೆ ತಾ ಮಾಡುವ ನಿತ್ಯ ನೇಮವನ್ನು ತಾ ಮಾಡಬೇಕಲ್ಲದೆ ಮತ್ತೊಬ್ಬರಿಂದ ಮಾಡಿಸಬಹುದೇ? ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮದೇವ. ಬಸವಣ್ಣವರು ಮಾತೃದೇವ. ಬಸವಣ್ಣವರು ಆ ತಾಯಿ ಹೆಂಗೆ ನೊಂದ್ಕೊಂಡು ಮಕ್ಕಳಿಗೆ ಬುದ್ಧಿವಾದ ಹೇಳ್ತಾಳೋ ಹಾಗೆ ಬಸವಣ್ಣವರು ಈ ಸಮಾಜವನ್ನು ಕುರಿತು ಮಾತೃಹೃದಯದಿಂದ ಇದನ್ನು ಪ್ರತಿಪಾದನೆ ಮಾಡ್ತಾರೆ. ಸಾಮಾನ್ಯ ಉದಾಹರಣೆಗಳನ್ನು ಇವತ್ತು ಒಬ್ಬ ದೊಡ್ಡ ರೈತರಿದ್ದರೂ ಕೂಡ ಈ ಮಾತಿಗೆ ರತಿ ಸುಖವ ತಾನು ಊಟವನ್ನು ಬೇರೆ ಮತ್ತೊಬ್ಬರಿಂದ ಮಾಡಿಸಬಹುದೇ ಅಂತ ಪ್ರಶ್ನೆ ಕೇಳಿದರೆ ಯಾವ ರೈತನು, ಯಾವ ದಡ್ಡನು, ಯಾರು ವಿದ್ಯಾಭ್ಯಾಸ ಮಾಡದೇ ಇದ್ದವರು ಒಪ್ಪೋದಿಲ್ಲ. ಇಲ್ಲ ಅವೆರಡನ್ನೂ ನಾವೇ ಮಾಡಬೇಕು, ಇನ್ನೊಬ್ಬರಿಗೆ ಕೊಡಲಿಕ್ಕೆ ಬರೋದಿಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಆದರೆ ಕೆಲವರು ಧಾರವಾಡ ಭಾಷೆ ಕೆಲವು ಬರ್ತದೆ, ಧಾರವಾಡ ಕಡೆ ಹೇಳ್ತಾರೆ ಭಾಳ ಶಾಣೆ ಅದಿ ಬೇಡಪ್ಪ ಅಂತ. ಭಾಳ ಶಾಣೆ ಅಂತಂದ್ರೇನು, ಆ ಜ್ಞಾನಕ್ಕಿಂತ ಅದನ್ನು ಅಪಂಶಗೊಳಿಸಿ
ಅದರ ಮೇಲೆ ಹೋಗೋದು. ಅಂದರೆ ಹೆಂಡ್ತಿನ ಕಟ್ಕೊಂಡು ಇನ್ನೊಬ್ಬರು ಕೂಡ ಸಂಸಾರ ಮಾಡಲಿಕ್ಕೆ ಬರೋದಂತ ಹೇಳ್ತಕ್ಕಂಥ ಜನ ಆ ಮಾತು ಬೇರೆ. ಆದರೆ ನಿಷ್ಠಾವಂತರು ಮಾತ್ರ ಯಾರೂ ಕೂಡ 100ಕ್ಕೆ 90 ಜನ ಬಸವಣ್ಣವ್ರ ಮಾತನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯನೇ ಇಲ್ಲ, ಅಲ್ಲಗಳೆಯೋದೂ ಇಲ್ಲ. ಹಾಗೆ ತನ್ನೊಳಗಿಂತ ಇರುವಂತಹ ಅಂತರಾತ್ಮದ ಪ್ರತೀಕವಾದ ಇಷ್ಟಲಿಂಗ ಇದು ಯಾವುದೇ ಗುಡಿಗುಂಡಾರಗಳನ್ನು ನೋಡಿಕೊಂಡು ನಿರ್ಮಾಣ ಮಾಡಿದಂಥ ಲಿಂಗ ಅಲ್ಲ ಇದು. ಇಷ್ಟಲಿಂಗ ಅಂದರೆ ಪಿಂಡ ಬ್ರಹ್ಮಾಂಡಗಳ ಸಂಯೋಜನೆಯಲ್ಲಿ ತಯಾರಾದಂಥ ಇಷ್ಟಲಿಂಗ. ಇದಕ್ಕೆ ಕ್ರಿಯಾಲಿಂಗ ಅಂತಲೂ ಕೂಡ ಹೆಸರಿದೆ. ಏನು ಕ್ರಿಯಾಲಿಂಗ ಅಂದ್ರೇನು? ನನ್ನ ಕ್ರಿಯೆಗಳು, ಇದು ಇಷ್ಟಲಿಂಗ ಅಂದರೆ ಜ್ಞಾನ ಕ್ರಿಯೆಗಳ ಸಂಯೋಜನೆಯೇ ಇಷ್ಟಲಿಂಗ. ಜ್ಞಾನ ಕ್ರಿಯೆಗಳ ಸಂಯೋಜನೆ ಇಷ್ಟಲಿಂಗ ಅನ್ನುವಾಗ ನಮ್ಮ ಕ್ರಿಯೆಗಳು ದೇವರು ಮೆಚ್ಚುವಂತೆ ಇರಬೇಕು ಅನ್ನುವಂಥ ಮಾತನ್ನು ಅನುಭಾವಿಗಳು ಶರಣ ಸಾಹಿತ್ಯದಲ್ಲಿ, ವಚನ ಸಾಹಿತ್ಯದಲ್ಲಿ ಹೇಳಿದ್ದಾರೆ. ಅಂದರೆ ದೇವರು ಮೆಚ್ಚುವಂತಹ ಕ್ರಿಯೆಗಳು ನಮ್ಮಿಂದ ನಡಿಬೇಕಾದ್ರೆ ಇಷ್ಟಲಿಂಗ ಉಪಾಸನೆಯಲ್ಲಿ ಮಾತ್ರ. ಬಹುದೇವ ಉಪಾಸನೆ ಒಳಗೆ ಏನಿದೆ? ಪ್ರಾಯಶ್ಚಿತ್ತಕ್ಕಾಗಿ ಹಬ್ಬ ಹರಿದಿನಗಳೇ ಇದೆ ವಿನಃ ಪ್ರಾಯಶ್ಚಿತ್ತಕ್ಕಾಗಿ ಪಶ್ಚಾತ್ತಾಪದ ಕಣ್ಣೀರನ್ನು ಹಾಕುವಂಥ ವ್ಯವಸ್ಥೆ ವಚನ ಸಾಹಿತ್ಯದಲ್ಲಿ, ಶರಣರ ಸಾಹಿತ್ಯದಲ್ಲಿ ಮಾತ್ರ ಐತಿ. ಇವತ್ತು ಯಾವುದೇ ಹಬ್ಬಗಳನ್ನು ತಗೊಳ್ರಿ, ಒಂದೇ ಒಂದು ಉದಾಹರಣೆ, ಭಗೀರಥದ ಸ್ನಾನ ಮಾಡಿ ಬರ್ತಾರೆ. ಕಾರಣ ಏನಂತ ಕೇಳಿದ್ರೆ, ವರ್ಷವೆಲ್ಲ ಮಾಡಿದ ಪಾಪಗಳನ್ನು ನದಿಯಲ್ಲಿ ನಾನು ಸ್ನಾನ ಮಾಡಿದರೆ ನಾನು ಮಾಡಿದ ಪಾಪಗಳೆಲ್ಲ ಹೋಯಿತು. ಇದು ಪ್ರಾಯಶ್ಚಿತ್ತಕ್ಕಾಗಿರುವಂಥ ಆಚರಣೆಗಳು. ಇಂಥವು ಹಲವಾರು ನಮ್ಮ ಹಿಂದೂ ಸಮಾಜದೊಳಗೆ ಇಂಥವು ಹಲವಾರು ಆಚರಣೆಗಳಿದೆ. ಪ್ರತಿಯೊಂದು ಕೂಡ ಯಾವುದೇ ಹಬ್ಬ ಹರಿದಿನ ತಗೊಳ್ರಿ, ಪ್ರಾಯಶ್ಚಿತ್ತಕ್ಕಾಗಿ ಇರುವಂತಹ ಒಂದು ಆಚರಣೆ ವಿನಃ ಅಲ್ಲಿ ಪಶ್ಚಾತ್ತಾಪದ ಕಣ್ಣೀರನ್ನು ಹಾಕಿ ತನ್ನ ಜೀವನವನ್ನು ಸುಧಾರಿಸಿಕೊಳ್ಳುವಂಥ ವ್ಯವಸ್ಥೆ ಯಾವ ಜನಾಂಗದಲ್ಲೂ ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಶರಣ ತತ್ವದಲ್ಲಿ ಮಾತ್ರ, ವಚನ ಸಾಹಿತ್ಯದಲ್ಲಿ ಮಾತ್ರ, ಬಸವಾದಿ ಶರಣರಲ್ಲಿ ಮಾತ್ರ ಅಲ್ಲಿ ಪ್ರಾಯಶ್ಚಿತ್ತದ ಕಣ್ಣೀರನ್ನು ಹಾಕಿ ನಾನು ಮಾಡಿದ ತಪ್ಪುಗಳನ್ನು ಅವ್ರನ್ನ ಧ್ವಂಸ ಮಾಡಿ ಇನ್ನೆಂದೂ ಈ ಕಾರ್ಯಕ್ಕೆ ನಾನು ಕೈ ಹಾಕೋದಿಲ್ಲ ಅಂತ ಒಂದು ನಿರ್ಧಾರಕ್ಕೆ ಬರುವಂತಹ ಮನಸ್ಥಿತಿ ನಮ್ಮದಾಗ್ತದೆ. ಯಾವಾಗ? ಶರಣ ಸಾಹಿತ್ಯವನ್ನು, ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡಿದಾಗ. ಅಂದರೆ ಶರಣರ ಸಾಹಿತ್ಯದೊಳಗೆ ತನ್ನ ಜೀವನದೊಳಗೆ ಪಶ್ಚಾತ್ತಾಪದ ಕಣ್ಣೀರು ಹಾಕಬೇಕೇ ವಿನಃ ಸುಮ್ಮನೆ ಪ್ರಾಯಶ್ಚಿತ್ತಕ್ಕಾಗಿರುವಂಥ ಜೀವನ ನಮ್ಮದಲ್ಲ. ಆದ್ದರಿಂದ ಈ ದಿಶೆಯೊಳಗೆ, ಈ ಹಿನ್ನೆಲೆಯೊಳಗೆ ನಾವು ನೋಡ್ತಾ ಇದ್ದರೆ ನಾವು ಕಾಣ್ತೀವಿ. ಇವತ್ತು ಯಾರಾದರೂ ಮನೆಯೊಳಗೆ ಇಷ್ಟಲಿಂಗದ ಪ್ರಾಧಾನ್ಯತೆಯನ್ನು ಹೇಳ್ತೀನಿ ನಾನು. ಮನೆಯೊಳಗೆ ಯಾರಾದರೂ ಯಜಮಾನರು ತೀರಿದರೆ ಒಂದು ಮನೆಯೊಳಗೆ ಬೇರೆ ಬೇರೆ ಭಿನ್ನ ಆಚರಣೆಗಳು, ಸಿದ್ಧಿ ಸಮಾಧಿ ಯೋಗ ಅನ್ರಿ, ಗಣಪತಿ ಹಬ್ಬ ಅನ್ರಿ, ಮಾರಿ ಹಬ್ಬ ಅನ್ರಿ, ಎಷ್ಟೋ ಇವತ್ತು ಜಗತ್ತಿನೊಳಗೆ ಎಲ್ಲ ಹಬ್ಬಗಳನ್ನು ನೋಡ್ತೀವಿ. ಅದರ ಆಚರಣೆಯಲ್ಲಿ ಇರತಕ್ಕಂಥವರು ಮನೆಯಲ್ಲಿ ಒಬ್ಬ ಯಜಮಾನ ಲಿಂಗೈಕ್ಯನಾದರೆ ಸಮಾಧಿ ಮಾಡುವಾಗ ಅವನ ಕೊರಳಾಗಿ ಲಿಂಗ ಇಲ್ಲದ್ರೂ ಕೂಡ ಅದನ್ನು ತೆಗೆದಿಟ್ಟಿರ್ತಕ್ಕಂಥ ಲಿಂಗವನ್ನು ಎಲ್ಲೋ ಇಟ್ಟಿರ್ತಾರೆ. ಆ ಲಿಂಗವನ್ನು ಕಟ್ಟಿಯೇ ಸಮಾಧಿ ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತು ಕೂಡ ಅನಾದಿ ಕಾಲದಿಂದ ನಡ್ಕೊಂಡು 12ನೇ ಶತಮಾನದಿಂದ ನಡ್ಕೊಂಡ ಪದ್ಧತಿ.